ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೆಂಗದಿರಿ, ಆರಾಮದಿರಿ ಅಂದ್ಕೊಂಡೆ ಇವತ್ತಿನ ಲಾಗ್ನ ಶುರು ಮಾಡ್ಲಾಕತ್ತೀನಿ. ಇವತ್ತು ಸ್ಟಿಚಿಂಗ್ ವಿಡಿಯೋನ ಹಾಕ್ಲಾಕತ್ತಿಲ್ಲ. ನಾನು ಆಲ್ರೆಡಿ ಹಿಂದಿನ ವಿಡಿಯೋದಾಗ ಹೇಳಿದ ಹಾಗೆ ನಾನು ಸಿಂಪಲ್ಲಾಗಿ ಒಂದು ಫಂಕ್ಷನ್ ಮಾಡ್ಲಾಕತ್ತೀವಿ ಅಂತ ಹೇಳಿದ್ನಿ. ತಮ್ಮನೇಲಿ ನೋಡಿದರೆ ಎಲ್ಲರಿಗೂ ಗೊತ್ತಾಗಿರ್ಬೋದು ಯಾವ್ದು ಫಂಕ್ಷನ್ ಅಂತ. ಹೀಗಾಗಿ 2 ದಿನ ಆಯಿತು ನಾನು ವಿಡಿಯೋನ ಅಪ್ಲೋಡ್ ಮಾಡ್ಲಾಕ ಆಗಿರಲಿಲ್ಲ. ಕೆಲಸದ ಗಡ್ಬಿಡಿ ಒಳಗೆ ವಿಡಿಯೋನ ಹಾಕಿರಲಿಲ್ಲ. ಸೊ ಇವತ್ತು ವಿಡಿಯೋನ ಅಪ್ಲೋಡ ಮಾಡ್ಲಾಕತ್ತೀನಿ. ಮತ್ತು ಫಂಕ್ಷನ್ ಹಿಂದಿನ ದಿನ ಯಾವ ರೀತಿಯಾಗಿ ಪ್ರಿಪ್ರೇಷನ್ ಮಾಡ್ಕೊಂಡ್ವಿ ಮತ್ತು ಯಾವ ರೀತಿಯಾಗಿ ಸೆಲೆಬ್ರೇಟ್ ಸಿಂಪಲ್ಲಾಗಿ ಮಾಡಿದ್ವಿ ಅಂತ ಇವತ್ತು ನಮ್ಮ ಮನೆ ಫಂಕ್ಷನ್ನ ನಿಮ್ಮ ಜೊತೆ ಶೇರ್ ಮಾಡ್ಲಾಕತ್ತೀನಿ. ಹೀಗಾಗಿ ನಾನು ಫಂಕ್ಷನ್ಗೋಸ್ಕರ ಬ್ಯುಸಿ ಇರೋದ್ರಿಂದ ಯಾವುದೇ ಸ್ಟಿಚಿಂಗ್ ವಿಡಿಯೋನ ಹಾಕ್ಲಿಕ್ಕಾಗೋದಿಲ್ಲ. ಮುಂದೆ ಬರ್ತಕ್ಕಂತಹ ದಿನಗಳೊಳಗೆ ನಾಳೆ ಅಥವಾ ನಾಡಿದ್ದು ಸ್ಟಿಚಿಂಗ್ ವಿಡಿಯೋನ ಅಪ್ಲೋಡ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಹಿಂದಿನ ದಿನ ನಾನು ನಿಂಬೆ ಹಣ್ಣನ್ನು ಹೊಳಕತ್ತೀನಿ ನೋಡಿ. ಯಾಕಂತಂದ್ರೆ ಉಪ್ಪಿನಕಾಯಿ ಹಾಕ್ಬೇಕಂಥೇಳಿ. ಫಂಕ್ಷನು 28ನೇ ತಾರೀಕಿತ್ತು. ಸೊ 27ನೇ ತಾರೀಕು ಮತ್ತು 2 ದಿನದ ವಿಡಿಯೋನ ಎಡಿಟಿಂಗ್ ಮಾಡಿ ಹಾಕ್ಲತ್ತೀನಿ. ನಿಂಬೆ ಹಣ್ಣನ್ನು ಉಪ್ಪಿನಕಾಯಿ ಮಾಡ್ಬೇಕಂತ ಹೇಳಿ ಹಾಕ್ಲಾಕತ್ತೀನಿ ನೋಡಿ. ಯಶು ಸಿರಿ ಕೂಡ ಅವರು ಸ್ಕೂಲ್ಗೆ ಹೋಗಿದ್ದರು. ಹಿಂದಿನ ದಿನ ಇವತ್ತು ಶೇಂಗಾ ಹಿಂಡಿ ಮಾಡೋದು ಮತ್ತು ಉಪ್ಪಿನಕಾಯಿ, ನಿಂಬೆಹಣ್ಣು ಉಪ್ಪಿನಕಾಯಿ ಮಾಡೋದು ಮಾಡ್ಲಾಕತ್ತೀನಿ. ಹಾಗೆ ನಮ್ಮ ಸಿಸ್ಟರ್ ಏನದಾರಲ್ಲ ಜೋಳದ ರೊಟ್ಟಿನ ಮಾಡ್ಲಾಕತ್ತಿರು. ಹಾಗೆ ಒಂದು ಸೈಡ್ ಅವರು ಒಲೆ ಮೇಲೆ ಜೋಳದ ರೊಟ್ಟಿ ಮಾಡ್ಲಾಕತ್ತಿರು. ಮತ್ತು ಈ ಸೈಡ್ ಏನದಲ್ಲ ನಿಂಬೆ ಹಣ್ಣನ್ನು ನಾನು ಹೊಳ್ಳಾಕತ್ತೀನಲ್ಲ ಅದನ್ನ 1-2 ಸತಿ ಕುದಿಸಿ ನೀರನ್ನು ಬಸೋದು. ಮತ್ತು ಈ ರೀತಿಯಾಗಿ ನಾನು ಒಗ್ಗರಣೆ ಕೊಟ್ಟು ಬೆಲ್ಲ ಮತ್ತು ಎಲ್ಲ ಬೆಲ್ಲ ಸಕ್ಕರೆ ಎರಡೂ ಆ್ಯಡ್ ಮಾಡಿ ನೋಡಿ. ಇಲ್ಲ ನೀವು ಬೆಲ್ಲ ಅಷ್ಟೇ ಹಾಕ್ತೀನಿ ಅಂತ ಹಾಕ್ಬೋದು. ಉಪ್ಪು ಎಲ್ಲ ಹಾಕಿ ಈ ರೀತಿಯಾಗಿ ನಾನು ಉಪ್ಪಿನಕಾಯಿನ ಮಾಡ್ಲತ್ತೀನಿ. 2 ಸರ್ತಿ ಕುದಿಸಿ ತೆಗೆಯೋದ್ರಿಂದ ನಾವು ಇನ್ಸ್ಟಂಟಾಗಿ ಉಪ್ಪಿನಕಾಯಿ ರೆಡಿ ಆಗ್ತಾವೆ. ಹೀಗಾಗಿ ಸ್ವಲ್ಪ ಬೆಲ್ಲನೂ ಹಾಕಿದ್ದೆ. ನಂತರ ನಾನು ಸಕ್ಕರೆನೂ ಹಾಕಿ ಉಪ್ಪಿನಕಾಯಿನ ರೆಡಿ ಮಾಡ್ಲಾಕತ್ತೀನಿ. ಆ ಸೈಡ್ ನಮ್ಮ ಸಿಸ್ಟರ ಜೋಳದ ರೊಟ್ಟಿ ಮಾಡ್ಲಾಕತ್ತಿರು. ಮತ್ತು ನಾನು ಈ ಸೈಡ ಚೌಳಿಕಾಯಿ ಪಲ್ಯನ ಮಾಡ್ಲಾಕತ್ತೀನಿ. ಇದು ಫಂಕ್ಷನ್ ಹಿಂದಿನ ದಿನ ಸಂಜೆ ಮಾಡಿರ್ತಕ್ಕಂತಹ ವಿಡಿಯೋ ನೋಡೋದು. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಲ್ಲ, ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋನ ನೋಡಿ. ಇಷ್ಟ ಆಯಿತು ಅಂತಂದರೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೇ ಇರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬರ್ತಕ್ಕಂಥ ವಿಡಿಯೋಗಳಿಗೆ ಸಪೋರ್ಟ್ ಮಾಡಿ. ಹಾಗೆ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ಆದಷ್ಟು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಹಾಗೆ ಇವತ್ತು ಅಡುಗೆ ಎಲ್ಲ ಆಯಿತು. ಆದ ನಂತರ ಊಟದು ಆದ ನಂತರ ನಾನು ಶ್ರೀರಕ್ಷಾಗ ಮೆಹಂದಿನ ತೆಗಿಲಾಕತ್ತೀನಿ ನೋಡಿರಿ. ಟೈಮ್ ಬಂದು ಜಾಸ್ತಿನೇ ಆಗಿತ್ತು ನೋಡಿರಿ. ಆಲ್ಮೋಸ್ಟ್ ಅಲ್ಲಿ 11 ಗಂಟೆ ಆಗ್ಲಕ್ಕೆ ಬಂದಿತ್ತು. ಹೀಗಾಗಿ ಏನು ಯಶಸ್ವಿನಿಗೆ ಮತ್ತು ಶ್ರೀರಕ್ಷಾಗೆ ಇಬ್ಬರಿಗೂ ಕೂಡ ಮೆಹಂದಿ ತೆಗಿಬೇಕಾಗಿತ್ತು. ಮೊದಲಿಗೆ ಶ್ರೀರಕ್ಷಾನ ಮೆಹಂದಿ ತೆಗಿತೀನಿ ಅಂಥೇಳಿ ನನಗೆ ಯಾವ ರೀತಿಯಾಗಿ ಬರ್ತೈತಿಲ್ಲ ಸಿಂಪಲ್ಲಾಗಿ ಡಿಸೈನ್ನ ತೆಗಿಲಾಕತ್ತೀನಿ. ಯಾಕಂತಂದ್ರೆ ಮೆಹಂದಿ ಹಾಕೋದು ಬಿಟ್ಟು ತುಂಬ ದಿನ ಆಯಿತು. ಹೀಗಾಗಿ ಸಿಂಪಲ್ಲಾಗಿ ನನಗೆ ಯಾವ ರೀತಿ ಬರ್ತೈತಲ್ಲ ಅದೇ ರೀತಿಯಾಗಿ ಮೆಹಂದಿನ ತೆಗಿಲಾಕತ್ತೀನಿ. ಎಲ್ಲ ಕೆಲಸ ಆಗಬೇಕಂತಂದ್ರೆ ಒಂದು ಸ್ವಲ್ಪ ಟೈಮ್ ಆಯಿತು. ಹೀಗಾಗಿ ಅಲ್ಲಿವರೆಗೂ ಕೂಡ ಅವರು ಇನ್ನೂ ಮಲ್ಕೊಂಡಿರಲಿಲ್ಲ ನೋಡಿರಿ. ಮೆಹಂದಿ ತೆಗಿಸ್ಕೋಗೋಸ್ಕರ ಹಾಗೆ ಕೂತಿದ್ರು. ಮೊದಲಿಗೆ ಶ್ರೀರಕ್ಷಾಗ ಮೆಹಂದಿ ತೆಗೆದ ನಂತರ ಯಶುಗ ತೆಗಿಬೇಕಂತ ಹೇಳಿ ಮೊದಲಿಗೆ ಈ ರೀತಿಯಾಗಿ ಸಿಂಪಲ್ಲಾಗಿ ಮೆಹಂದಿನ ತೆಗೆದ್ನಿ. ಆಲ್ರೆಡಿ ನಮ್ಮ ಆರ್ಯನ ಮಲ್ಕೊಂಡು ಬಿಟ್ಟಿದ್ದ. ಹೀಗಾಗಿ ಅವನಿಗೆ ಮೆಹಂದಿ ಏನು ಹಾಕಲಿಲ್ಲ. ಇವ್ರಿಗೆ ಅಷ್ಟೇ ಈ ರೀತಿಯಾಗಿ ನನಗೆ ಯಾವ ರೀತಿಯಾಗಿ ಬರ್ತೈತಿಲ್ಲ ಸಿಂಪಲ್ಲಾಗಿ ಮೆಹಂದಿನ ತೆಗೆದು ನಂತರ ಯಶುಗೂ ಕೂಡ ಯಶು ಕೂಡ ತೆಗೆದು ನೋಡಿರಿ. ನಂತರ ನಾನು ಮುಂಜಾನೆ ಮಾರ್ನಿಂಗ್ ಟೈಮ್ ಒಳಗೆ ಈ ರೀತಿಯಾಗಿ ಒಂದು ಪ್ರಿಪ್ರೇಷನ್ ಮಾಡಿದ್ವಿ. ಅದನ್ನ ನಿಮ್ಮ ಜೊತೆನೇ ಶೇರ್ ಮಾಡ್ಲಾಕತ್ತೀನಿ. ಸಿಂಪಲ್ಲಾಗಿ ಈ ಒಂದು ಫಂಕ್ಷನ್ನ ಸೆಲೆಬ್ರೇಟ್ ಮಾಡ್ಲಾಕತ್ತೀವಿ. ಈ ರೀತಿಯಾಗಿ ಪ್ರಿಪ್ರೇಷನ್ ಅದ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗೆ ನಮ್ಮ ಯಶು ಮತ್ತು ಸಿರಿ ಕೂಡ ಇವತ್ತು ಸ್ಕೂಲ್ನ ಅವರು ಬಿಟ್ಟಿದ್ದರು. ಫಂಕ್ಷನ್ ಇದೆ ಅಂಥೇಳಿ ಅವರು ಸ್ಕೂಲ್ ಬಿಟ್ಟಿದ್ರು. ಹಾಗೆ ಮುಂಜಾನೆ ಎದ್ದು ಎಲ್ರಿಗೂ ಕೂಡ ಚಾನ ಮಾಡ್ಲಾಕತ್ತೀವಿ ನೋಡಿರಿ. ಅದು ಆದ ನಂತರ ನಾಷ್ಟಕ್ಕೆ ರೆಡಿ ಮಾಡಬೇಕು ಅಂಥೇಳಿ ಮೊದಲಿಗೆ ಇವಾಗ ಎಮ್ಮೆ ಹಿಂಡೋದು ಎಲ್ಲ ಕೆಲಸ ಕಂಪ್ಲೀಟ್ ಮಾಡ್ಕೊಂಡು ನೋಡಿರಿ. ಯಾಕಂತಂದ್ರೆ ಮಾರ್ನಿಂಗ್ ಟೈಮ್ ಒಳಗೆ ಒಂದು 3 ಗಂಟೆ ಆಗಿತ್ತು ನೋಡಿರಿ. ಅಷ್ಟೊತ್ತಿಗೆ ಎದ್ದು ಒಂದು ಸ್ವಲ್ಪ ಕೆಲಸ ಅದು ಇತ್ತು ನೋಡಿರಿ. ಏನು ಹಿಂಡಿ ಅದು ಮಾಡೋದು ಒಂದು ಸ್ವಲ್ಪ ಎಲ್ಲ ಅರೇಂಜ್ ಮಾಡೋದಿತ್ತು. ಹೀಗಾಗಿ ಚಾ ಅದು ಮಾಡಿ ಕಂಪ್ಲೀಟ್ ಮಾಡಿ ಉಪ್ಪಿಟ್ಟನ್ನು ಕೂಡ ನಾನು ಒಗ್ಗರಣೆ ಕೊಟ್ಟು ಅದನ್ನ ನೀರು ಕುದಿಲಾಕ ಇಟ್ಟು ಬನ್ನಿ. ಹಾಗಾಗಿ ನಮ್ಮ ಸಿರಿ ಏನದಾಳಲ್ಲ
ಬಳೆ ಹಾಕಂತ ಹೇಳಿ ಅವಾಗ 1 ಗಂಟೆ ಆಯಿತು ಕಾಡ್ಲಾಕತ್ತೇಳ. ಹೀಗಾಗಿ ಆಯಿತು ಉಪ್ಪಿಟ್ಟು ಮಾಡಿ ಬಳೆ ಹಾಕ್ತಾನಂಥೇಳಿ ಅವಳಿಗೆ ಬಳೆನ ಹಾಕ್ಲಾಕತ್ತೀನಿ. ಅವರು ಸ್ಕೂಲ್ಗೆ ಹೋಗಿರು ನೋಡ್ರಿ. ಹೀಗಾಗಿ ನಾನು ಬಳೆನ ಮನೆಗೆ ತೊಗೊಂಡು ಬಂದೀನಿ ಹಾಕ್ಬೇಕಂತ ಹೇಳಿ. ಹಾಗೆ ಕೆಲಸ ಒಂದು ಸ್ವಲ್ಪ ಕಂಪ್ಲೀಟ್ ಆಗಿತ್ತು ನೋಡ್ರಿ. ಅದಂತರ ಬಳೆ ಹಾಕಬೇಕು ಅಂಥೇಳಿ ಬಳೆನೂ ಹಾಕ್ಲಾಕತ್ತೇನೆ. ಯಾವುದೇ ಒಂದು ಮೆಹಂದಿ ತೆಗಿಯೋದಾಗಿರ್ಬೋದು, ಬಳೆ ಹಾಕೋದಾಗಿರ್ಬೋದು, ಮೊದಲಿಗೆ ಇವ್ರು ಶ್ರೀರಕ್ಷಾ ನನ್ನ ಮಗಳ ಸಣ್ಣಕ್ಕೆ ನೋಡ್ರಿ. ಅಂತಂದ್ರೆ ದೊಡ್ಡಕ್ಕೆ ಯಶಸ್ವಿನಿ ಒಂದು ಸ್ವಲ್ಪ ಹೇಳಿದರೆ ಕೇಳ್ತಾಳೋ, ಈಕೆ ಕೇಳೋದಿಲ್ಲ. ಹೀಗಾಗಿ ಮೊದಲಿಗೆ ನಿನ್ಗೆ ಹಾಕ್ತಾನಂಥೇಳಿ ಆಕೆಗೆ ಬಳೆನ ಹಾಕ್ಲಾಕತ್ತೀನಿ ನಾನು. ಸೊ ಅದರೊಳಗೆ ಸಂದಾಗಿರುವಂತಹ ಮುತ್ತಿನ ಬಳೆನ ತೊಗೊಂಡು ಬಂದೀನಿ. ಅವನು ಕೂಡ ಆ್ಯಡ್ ಮಾಡಿ ಬಳೆನ ಹಾಕ್ಲಾಕತ್ತೀನಿ. ಒಂದು ಈ ಫಂಕ್ಷನ್ ಏನಂತಂದ್ರೆ ನಾವು ಮುಂದಿನ ದಿನದೊಳಗೆ ಹೋಗಿ ಸೆಲೆಬ್ರೇಟ್ ಮಾಡ್ತೀವಿ ಅಂತಂದ್ರೆ ಆಗೋದಿಲ್ಲ. ಹೀಗಾಗಿ ಮೆಮೊರೇಬಲ್ ಆಗಿ ಮೂಮೆಂಟ್ ಉಳಿತೈತಿ ಅಂಥೇಳಿ ನಾವು ಸಿಂಪಲ್ಲಾಗಿ ಅಷ್ಟೇ, ಸಿಂಪಲ್ ಆದರೂ ಕೂಡ ಅಷ್ಟೇ ಚೆನ್ನಾಗಾಗಲಿ ಅಂಥೇಳಿ ಈ ರೀತಿಯಾಗಿ ಒಂದು ಅರೇಂಜ್ಮೆಂಟ ಮಾಡಿದ್ವಿ. ಸ್ವಲ್ಪ ಬೇಗ ಅಂತಂದ್ರೂ ಫಂಕ್ಷನ್ ಮುಗಿಲಾಕ ಲೇಟ್ ಅಂದ್ರೆ ಲೇಟ್ ಭಾಳ ಆಗಿಬಿಟ್ಟಿರ್ತು ನೋಡ್ರಿ. ಹಾಗೆ ಆರ್ಯನ್ ಕೂಡ ಅವನಂತೂ ಸೆಲೆಬ್ರೇಟ್ ಮಾಡೋ ಟೈಮ್ದೊಳಗೆ ಅವನ್ನ ರೆಡಿ ಮಾಡಿದ್ನಿ. ಯಾಕಂತಂದ್ರೆ ಹೋಗಿ ಎಲ್ಲ ಬಟ್ಟೆ ಎಲ್ಲ ಗಲೀಜು ಮಾಡ್ಕೋತಾನೆ. ಹೀಗಾಗಿ ಇವ್ರಿಗೆ ಯಶುನ ಮತ್ತು ಸಿರಿನ ಅಷ್ಟೇ ರೆಡಿ ಮಾಡ್ಬೇಕಂತ ಹೇಳಿ ಬಳೆನ ಹಾಕೋದು ಕಂಪ್ಲೀಟ್ ಆಯ್ತು ನೋಡ್ರಿ. ಈ ರೀತಿಯಾಗಿ ಬಳೆನ ಹಾಕೇನಿ. ನಾನು ಕೂಡ ಅದೇ ರೀತಿಯಾಗಿ ಅವ್ರು ಯಾವ ರೀತಿಯಾಗಿ ಬಳೆ ಹಾಕಿನಲ್ಲ ನಾನು ಅದೇ ರೀತಿಯಾಗಿ ಬಳೆನ ಹಾಕ್ಕೊಂಡಿದ್ನಿ. ನೇಲ್ ಪಾಲಿಸ್ ಕೂಡ ಮೊದಲಿಗೆ ಸಿರಿಗೆ ಹಾಕ್ಲಾಕತ್ತೀನಿ ನೋಡಿ. ಇವು ಡ್ರೆಸ್ ಏನು ಹಾಕ್ಕೊಂಡಾಳಲ್ಲ ಅವರ ದೊಡ್ಡಪ್ಪ ತೊಗೊಂಡು ಬಂದಿರುವಂಥ ಡ್ರೆಸ್ ಇವು. ಮುಂಜಾನೆ ಎದ್ದ ಆ ಡ್ರೆಸ್ಸನ್ನು ಸೆಲೆಬ್ರೇಟ್ ಮಾಡೋ ಟೈಮ್ ಒಳಗೆ ಸಾರಿನ ಉಡಿಸಿದ್ವಿ. ಅವ್ರ ದೊಡ್ಡಪ್ಪ ತಂದಿರೋ ಬಟ್ಟೆನ ಇವಳು ಹಾಕ್ಯಾಳ ನೋಡ್ರಿ. ಅಷ್ಟೇ ಒಂದಂತ್ರ ಅವ್ರಿಗೆ ಕರೆಕ್ಟಾಗಿನೇ ಇದ್ವು. ಮತ್ತು ಆ ಕಲರ್ ಏನದಾವಲ್ಲ ನಮ್ಮ ಶ್ರೀರಕ್ಷಾಗ ಅಷ್ಟೇ ಚೆನ್ನಾಗಿ ಕೂಡ ಕಾಣ್ಲಾಕತ್ತಿದ್ವು ನೋಡಿ ಡ್ರೆಸ್ಸ. ಆ ಡ್ರೆಸ್ಸ ಮತ್ತು ಬಳೆ ಮೇಲೆ ಯಾವ ರೀತಿಯಾಗಿ ಕಾಣ್ಲತ್ತಾಳ ಅಂಥೇಳಿ ತೋರಿಸ್ಲಾಕತ್ತೀನಿ. ಮತ್ತು ನಮ್ಮ ಯಶು ಕೂಡ ಇದೇ ರೀತಿಯಾಗಿ ಡ್ರೆಸ್ ಅದ ಮತ್ತು ಕಲರ್ ಒಂದು ಸ್ವಲ್ಪ ಚೇಂಜಸ್ ಅದ ನೋಡ್ರಿ. ಅವಳು ಕೂಡ ಅವರ ದೊಡ್ಡಪ್ಪ ತಂದಿರೋಂಥ ಡ್ರೆಸ್ನ ಅವಳು ವಿಯರ್ ಮಾಡಿದ್ದು. ಇಬ್ಬರು ಸೇಮ್ ಡ್ರೆಸ್ ಇದು, ಬಟ್ ಕಲರ್ ಅಷ್ಟೇ ಚೇಂಜಸ್ ಇದು ನೋಡ್ರಿ. ಸಿರಿಗೆ ಬಳೆನ ಹಾಕೋದಾಗಿ ಕಂಪ್ಲೀಟ್ ಆದ ನಂತರ ಈಗ ಯಶುಗ ಬಳೆನ ಹಾಕ್ಲಾಕತ್ತೀನಿ. ಇಬ್ರಿಗೆ ಕೂಡ ಒಂದೇ ಟೈಪ್ ನೋಡ್ರಿ ಬಳೆನ ತೊಗೊಂಡು ಬಂದೀನಿ. ಅಷ್ಟೇನ ಹಾಕ್ಲಾಕತ್ತೀನಿ. ಸ್ವಲ್ಪನ ಹಾಕ್ಲಾಕತ್ತಾನೆ, ಅವರು ಜಾಸ್ತಿ ಬೇಕನ್ಲಾಕತ್ರು. ಹೀಗಾಗಿ ಮತ್ತು ಜಾಸ್ತಿನ ಹಾಕ್ಲಾಕತ್ತೀನಿ. ಇದೆಲ್ಲ ಆದ ನಂತರ ಇವಾಗ ಮೊದಲಿಗೆ ಶ್ರೀರಕ್ಷಾನ ತೋರಿಸ್ಲಾಕತ್ತಾನೆ ನೋಡ್ರಿ. ಈ ರೀತಿಯಾಗಿ ರೆಡಿ ಮಾಡ್ಲತ್ತಾಳ. ರೆಡಿ ಮಾಡ್ಲಾಕತ್ತೀರಿ ನೋಡ್ರಿ. ಈ ರೀತಿಯಾಗಿ ಡ್ರೆಸ್ ಮ್ಯಾಚ್ ಆಗ್ತಾವಂಥೇಳಿ ನಾನು ಅವಳಿಗೆ ಎಲ್ಲ ರೀತಿಯ ಒಂದು ಸರ ಆಗಿರಬಹುದು ಬಳೆನ ಎಲ್ಲನೂ ತೊಗೊಂಡು ಬಂದೀನಿ, ನೆಕ್ಲೆಸ್ ಅದು. ಅದಾದ ನಂತರ ಟೈಮ್ ಅಂದರೆ ಜಾಸ್ತಿ 2 ಗಂಟೆ ಆಗಿತ್ತು ನೋಡ್ರಿ. ಲೇಟನ್ನು ಆಗಿಬಿಡ್ತು. ಇವಾಗ ಶಾಸಕಿನ ಹಾಕ್ಲಾತ್ತಾರ ನೋಡ. ಈ ರೀತಿಯಾಗಿ ಕೆಳಗಡೆ ಕಂಬಳಿನ ಹಾಸಿ ಶಾಸಕಿನ ಹಾಕಿ ನಂತರ ನಾವು ಪ್ರೋಗ್ರಾಮ ಸ್ಟಾರ್ಟ್ ಮಾಡ್ತಾರೋ. ಮೊದಲಿಗೆ ಸ್ಟಾರ್ಟಿಂಗ್ ನಾನು ಯಾವ ರೀತಿಯಾಗಿ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡಿದ್ರು ಅಂಥೇಳಿ ವಿಡಿಯೋನ ಹಾಕ್ಲಾತೀನಿ. ಈ ಶಾಸಕಿನ 5 ಜನ ಅಥವಾ 7 ಜನ 9 ಜನ ಈ ರೀತಿಯಾಗಿ ಹಾಕೋದಿರ್ತೈತಿ. ಇವಾಗ 5 ಜನ ಆಗಿ ಈ ರೀತಿಯಾಗಿ ಶಾಸಕಿನ ಹಾಕ್ಲಾಕತ್ತಾರು. ನಂತರ ಏನೇನು ಪ್ರಿಪ್ರೇಷನ್ ಮಾಡ್ತಾರಲ್ಲ ನಿಮ್ಮ ಜೊತೆ ಸೇವ್ ಮಾಡ್ಕೋತೀನಿ. ಹಾಗೆ ಸಿಂಪಲ್ಲಾಗಿ ನಾನು ಸೆಲೆಬ್ರೇಟ್ ಮಾಡಿರ್ತಕ್ಕಂಥ ಒಂದು ಫಂಕ್ಷನ್ನ ಶೇರ್ ಮಾಡ್ಕೊಂಡೀನಿ. ಇಷ್ಟ ಆಯಿತು ಅಂತಂದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಹಾಗೆ ಸ್ಕಿಪ್ ಮಾಡದೆ ಬರ್ತಕ್ಕಂಥ ಪ್ರತಿಯೊಂದು ವಿಡಿಯೋನ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಸ್ಕಿಪ್ ಮಾಡದೆ ಯಾಕೆ ನೋಡಿ ಅಂತ ಹೇಳ್ತಾ ಇದ್ದೀನಂದರೆ ನಮಗೆ ವಾಚಿಂಗ್ ಟೈಮ್ ಅನ್ನೋದು ತುಂಬಾ ಇಂಪಾರ್ಟೆಂಟ. ಅದಕ್ಕೋಸ್ಕರ ನಾನು ಪ್ರತಿಯೊಂದು ವಿಡಿಯೋ ಒಳಗೆ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ ಅಂತ ಹೇಳ್ತಾ ಇರ್ತೀನಿ. ನಮ್ಮ ಆರ್ಯನ್ ಕೂಡ ನೋಡ್ರಿ ಅವನಿಗೂ ಡ್ರೆಸ್ ಹಾಕಿ ಅವರ ಅತ್ತಿ ನೋಡ್ರಿ ನಮ್ಮ ಅಣ್ಣನ ಹೆಂಡತಿ ಅವ್ರ ಅತ್ತಿನ ಅವನ್ನ ರೆಡಿ ಮಾಡ್ಯಾರು. ಈ ಒಂದು ಪ್ರೋಗ್ರಾಮ್ ಏನದಲ್ಲ ಹುಡುಗಿರ್ನಿ ಕಾರ್ಯಕ್ರಮನ ಸೋದರ ಮಾವ ನಡೆಸ್ಕೊಡೋ ಪದ್ಧತಿ ಐತಿ. ಹೀಗಾಗಿ ಇವತ್ತು ನಮ್ಮ ಅಣ್ಣ ಮತ್ತು ನಮ್ಮ ವೈನಿ ಅವರಿಬ್ಬರನ್ನ ಮುಂದೆ ನಿಂತ ಈ ಒಂದು ಪ್ರೋಗ್ರಾಮ್ನ ನಡೆಸಿಕೊಡ್ಲಾಕತ್ತಾರ. ಎಲ್ಲ ರಿಲೇಟಿವ್ಸ್ನು ಬಂದಿದ್ರು ನೋಡ್ರಿ, ಯಾರನ್ನೂ ಬಿಟ್ಟಿರಲಿಲ್ಲ. ಎಲ್ಲ ರಿಲೇಟಿವ್ಸ್ನು ಬಂದಿದ್ದರು. ಎಲ್ಲರೂ ಕೂಡ ಸೇರಿ ಈ ಒಂದು ಫಂಕ್ಷನ್ನ ಅಷ್ಟೇ ಅಚ್ಚುಕಟ್ಟಾಗಿ
ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು ನೋಡಿರಿ. ನನಗೆ ತುಂಬಾ ಇಷ್ಟ ಆಯಿತು, ಅಷ್ಟೇ ಚೆನ್ನಾಗಿ ಆಗೋಯ್ತು. ಬಟ್ ಏನು ಅಂತಂದರೆ ಒಂದು ಸ್ವಲ್ಪ ಟೈಮಿಂಗ್ ಬೇಗ ಆಗಬೇಕಾಗಿತ್ತು, ಒಂದು ಸ್ವಲ್ಪ ಲೇಟಾಗಿ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡಿದ್ವಿ. ಇದೇ ಮಿಸ್ ಅಷ್ಟೇ, ಇಲ್ಲ ಅಂತಂದರೆ ಎಲ್ಲನೂ ಕೂಡ ಅಷ್ಟೇ ಚೆನ್ನಾಗಿ ನೆರವೇರ್ತು ನೋಡಿರಿ. ಇವಾಗ ಏನೆಲ್ಲ ಅವರು ಎಲ್ಲ ನೋಡು ಇದೇನದಲ್ಲ ಎಲ್ಲ ಅವರು ಸೋದ್ರ ಮಾವನ ತರೋದ ಪದ್ಧತಿ ಐತೆ. ಅವ್ರಿಗೆ ಏನಾಗಿ ಹುಟ್ಗಿರ್ನಿ ಒಳಗಂತಂದ್ರೆ ಏನು ಅವ್ರ ಕೈಲಿ ಏನಾಗುತ್ತಲ್ಲ, ಗೋಲ್ಡ್ ಆದರೆ ಗೋಲ್ಡು, ಇಲ್ಲ ಅಂತಂದರೆ ಸಿಲ್ವರು, ಈ ರೀತಿಯಾಗಿ ತರೋದಿರ್ತೈತೆ. ಹೀಗಾಗಿ ಅವರು ಗೋಲ್ಡು ಮತ್ತು ಸಿಲ್ವರು ಎರಡೂ ಕೂಡ ತೊಗೊಂಡು ಬಂದಿದ್ದರು. ಹಣ್ಣು ಮತ್ತು ಸ್ವೀಟು ಈ ರೀತಿಯಾಗಿ ಸಿಂಪಲ್ಲಾಗಿ ನಾವು ಅರೇಂಜ್ಮೆಂಟ್ನ ಮಾಡಿದ್ವಿ. ಇವಾಗ ಇಬ್ರಿಗೆ ಕೂಡ ಸಾರಿ, ನಾನು ಮೊದಲಿಗೆ ವಿಡಿಯೋ ಒಳಗೆ ಸಾರಿ ಯಾವ ರೀತಿಯಾಗಿ ತೊಗೊಂಡು ಬಂದೀನಿ ಅಂಥೇಳಿ ನಾನು ನಿಮಗೆ ತೋರಿಸ್ಕೊಟ್ಟೀನಿ. ಈ ರೀತಿಯಾಗಿ ಅವರು ರೆಡಿನ ಆಗ್ಯಾರೋ, ಅಷ್ಟೇ ಚೆನ್ನಾಗಿ ಕೂಡ ಕಾಣ್ಲಾಕತ್ತಿದ್ರು. ಆರ್ಯನ್ ಕೂಡ ಅದೇ ರೀತಿಯಾಗಿ ಅವಂಗೂ ಕೂಡ ಬಟ್ಟೆ ಏನದಲ್ಲ ಅಷ್ಟೇ ಚೆನ್ನಾಗಿ ಕಾಣಿಸ್ಲಾಕತ್ತಿದ್ದು ನೋಡಿರಿ. ಸಾರಿ ಏನದಲ್ಲ ವರ್ಕ್ ಕೂಡ ಅಷ್ಟೇ ತುಂಬ ಬ್ಲೌಸ್ ಚೆನ್ನಾಗಿತ್ತು. ನಾನು ಹೇಳಿದ್ನಲ್ಲ ನಮ್ಮ ಅತ್ತೆ ಮಗಳ ಕೈಯಾಗ ಇವರ ಯಶವಂತ ಮತ್ತು ಸಿರಿದ ಬ್ಲೌಸಸ್ನ ನಾನು ವರ್ಕ್ ಮಾಡ್ಲಿಕ್ಕೆ ಕೊಟ್ಟೀನಿ ಅಂಥೇಳಿ, ಅವರೇ ಈ ಬ್ಲೌಸನ್ನು ತೊಗೊಂಡು ಅದನ್ನ ಅವರೇ ವರ್ಕ್ ಮಾಡಿ ಸ್ಟಿಚಿಂಗ್ ಮಾಡಿ ಕೂಡ ನಮ್ಮ ಪ್ರೋಗ್ರಾಮ್ಗೆ ಬಂದಿರೋ ಅವ್ರಿಗೆ ಕೂಡ ಥ್ಯಾಂಕ್ ಯು ಸೊ ಮಚ್. ಯಾಕಂತಂದ್ರೆ ಅವರ ಕೆಲಸದ ಬಿಜಿ ಒಳಗೆ ಕೂಡ ನಮ್ಗೆ ಒಂದು ಪ್ರೋಗ್ರಾಮ್ಗೆ ನಮ್ಗೆ ಹೆಲ್ಪ್ ಮಾಡಿದರು. ಅದಕ್ಕೋಸ್ಕರ ಅವ್ರಿಗೆ ಈ ಒಂದು ವಿಡಿಯೋದ ಮುಖಾಂತರ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೇನೆ ನೋಡಿ. ಎಲ್ಲರೂ ಕೂಡ ಯಾರೆಲ್ಲ ಈ ಪ್ರೋಗ್ರಾಮ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ಯಾರಲ್ಲ, ಒಬ್ಬರ ಹೆಸರು ತೊಗೊಂಡ್ರೆ ತಪ್ಪಾಗ್ತೈತಿ. ಯಾಕಂತಂದರೆ ಎಲ್ಲರೂ ಅಷ್ಟು ನಮ್ಗೆ ಸಪೋರ್ಟ್ ಮಾಡ್ಯಾರ, ಎಲ್ಲರಿಗೂ ಕೂಡ ಥ್ಯಾಂಕ್ಸ್. ಇವತ್ತು ಫೈನಲ್ ಲುಕ್ ಈ ರೀತಿಯಾಗಿ ಕಾಣ್ಲತ್ತೈತೆ ನೋಡಿರಿ. ಆ ಒಂದು ಸೈಡ್ ಹಸಿರು ಸೀರೆ ಏನು ಉಟ್ಟಾಳಲ್ಲ ಆಕೆ ಯಶಸ್ವಿನಿ ದೊಡ್ಡ ಮಗಳು, ಮತ್ತು ಈ ಸೈಡ್ ಏನು ನಮ್ಮ ಸ್ಕೈ ಬ್ಲೂ ಬ್ಲೌಸರ್ನ ವಿಯರ್ ಮಾಡ್ಯಾಳಲ್ಲ ಇದು ಶ್ರೀರಕ್ಷಾ ನೋಡಿ, ಸಣ್ಣ ಮಗಳು. ಮತ್ತು ನಮ್ಮ ಆರ್ಯನ್ ನೋಡಿರಿ 3 ವರ್ಷ ಮುಗಿದ 4ನೇ ವರ್ಷ ಅವನಿಗೆ ಸ್ಟಾರ್ಟ್ ಆಗ್ಯಾವ. ಹೀಗಾಗಿ ಅವ್ರ ಹುಟ್ಗಿರ್ನಿ ಕಾರ್ಯಕ್ರಮ ಜೊತೆಗೆ ಅವನಿಗೆ ಆರ್ಯನ್ಗೆ ಶಾಲು ಹೊತ್ತಿಸೋ ಅದು ಕಾರ್ಯಕ್ರಮನೂ ಎರಡೂ ಕೂಡ ಸೆಲೆಬ್ರೇಟ್ ಮಾಡಿದ್ವಿ. ಮೊದಲಿಗೆ ಇನ್ನೂ ದಂಡಿ ಕಟ್ಟುವ ದಂಡಿ ಅಂತಂದ್ರೆ ಒಂದು ಪ್ರೋಗ್ರಾಮ್ ಒಳಗೆ ಸೇವಂತಿಗೆ ಆಗಿರ್ಬೋದು, ಮಲ್ಲಿಗೆ ಹೂವು ಆಗಿರ್ಬೋದು, ದಂಡಿನ ತೊಗೊಂಡು ಬಂದಿರ್ತಾರೋ ಅದನ್ನ ಕಟ್ಟೋಕ್ಕಿಂತ ಮುಂಚೆ ಏನದಲ್ಲ ಕಾಲಿಗೆ ಹಾಕೋಕೆ ಚೈನ ತೊಗೊಂಡು ಬಂದಿದ್ದರು. 3 ಜನಕ್ಕೂ ತೊಗೊಂಡು ಬಂದಿದ್ದರು. ನಮ್ಮ ಆರ್ಯನ್ಗೂ ಕೂಡ ಫೈನಲ್ಲಾಗಿ ಇದೊಂದು ವರ್ಷ ಹಾಕೊಳ್ತಾನೆ ತೊಗೊಂಡು ಬಾ ಅಂತ ಹೇಳೀನಿ, ಅವನಿಗೂ ಕೂಡ ತೊಗೊಂಡು ಬಂದಿದ್ದರು. ಮತ್ತು ಯಶುಗೆ ಸಿರಿಗೆ ಕಾಲ್ಗೆಜ್ಜೆನ ತೊಗೊಂಡು ಬಂದಿದ್ದರು. ಅದನ್ನ ನಮ್ಮ ವೈನಿ ಅಂತಂದ್ರೆ ಅದಕ್ಕೆ ನೋಡಿ, ಅಂತಂದ್ರೆ ಸಿಟಿ ಒಳಗೆ ಇದ್ದವರು ವಿಡಿಯೋ ನೋಡ್ಲಾಕತ್ತಿದ್ರು, ಅರ್ಥ ಆಗಂಗಿಲ್ಲ ಅಂಥೇಳಿ ಹೇಳಾಕತ್ತೀನಿ. ಕಾಲ್ಗೆಜ್ಜೆನ ಹಾಕ್ಲಾಕತ್ತಿದ್ರು. ಇವಾಗ ಸೇವಂತಿಗೆನ ದಂಡೆನ ತೊಗೊಂಡು ಬಂದಿದ್ರು ನೋಡಿರಿ. ಈ ರೀತಿಯಾಗಿ ಮೊದಲಿಗೆ 4 ಜನಕ್ಕೆ ಹಣೆಗೆ ಹಚ್ಚಿ ನಂತರ ಐದನೇ ಸಲ ಏನದಲ್ಲ ಅವ್ರಿಗೆ ಕಟ್ಟುವಂಥ ಪದ್ಧತಿ ಇರ್ತೈತಿ. ಇವಾಗ ಎಲ್ಲ ರೀತಿ ಕಾಲ್ಗೆಜ್ಜೆ ಹಾಕೋದು ಕಂಪ್ಲೀಟ್ ಆಯಿತು. ನಂತರ ಇವಾಗ ದಂಡಿನ ಕಟ್ಲಾಕತ್ತಾರ. ನಾನು ಬ್ಲೌಸನ್ನು ವರ್ಕ್ ಮಾಡಿಸಿದೆ ಅಂತ ಹೇಳಕತ್ತೀನಲ್ಲ, ಇವಾಗ ಇಲ್ಲಿ ಹಸಿರು ಸಾಡಿ ಏನೋ ಉಟ್ಟಾರಲ್ಲ, ನಾವು ನೋಡ್ತಕ್ಕಂಥ ರೈಟ್ ಸೈಡಲ್ಲಿ ನಿಂತಾರೆ ನೋಡ್ರಿ, ಇವರೇ ನನಗೆ ಸಪೋರ್ಟ್ ಮಾಡಿ ಮತ್ತು ಬ್ಲೌಸಸ್ನ ಅರೇಂಜ್ ಮಾಡಿ ಕೊಟ್ಟಿರೋರು. ಇಬ್ಬರು ಕೂಡ ಕೂಡಿ ಅದೇ ಸೇವಂತಿಗೆ ದಂಡಿನ ಕಟ್ಲಾಕತ್ತಿದ್ರು ನೋಡಿ. ಅಷ್ಟೇ ಕೂಡ ಫಂಕ್ಷನ್ ನೋಡಿ ಖುಷಿ ಆಯ್ತು ನೋಡಿರಿ. ನಂತರ ಫೈನಲಾಗಿ ಮುಗಿದ ನಂತರ ಅಷ್ಟೇ ಅಚ್ಚುಕಟ್ಟಾಗಿ ಊಟದ ವ್ಯವಸ್ಥೆ ಕೂಡ ಅಷ್ಟೇ ಒಂದು ಸಿಂಪಲ್ಲಾಗಿ ಅಷ್ಟೇ ಶಾಂತ ರೀತಿಯಾಗಿ ಅಚ್ಚುಕಟ್ಟಾಗಿ ಫೈನಲಾಗಿ ಮುಗೀತು ನೋಡಿರಿ. ದಂಡಿ ಅಂತೂ ಕಟ್ಟಿದ ನಂತರ ಫುಲ್ ಅಷ್ಟಂದ್ರೆ ಅಷ್ಟು ಕ್ಯೂಟಾಗಿ ಕಾಣಿಸ್ಲಾಕತ್ತಿದ್ರು. ವಿಡಿಯೋ ಒಳಗೆ ಅಷ್ಟೇ ವಿಡಿಯೋ ಕ್ಲಾರಿಟಿ ಅಷ್ಟೊಂದು ಸರಿಯಾಗಿ ಬಂದಿಲ್ಲ, ರಿಯಲ್ ಆಗಿ ಆದ್ರೂ ಅಷ್ಟೇ ಚೆನ್ನಾಗಿ ಪ್ರೋಗ್ರಾಮ ಆಗಿತ್ತು. ಮತ್ತು ಅಷ್ಟೇ ಚೆನ್ನಾಗಿ ಕೂಡ ಇಬ್ಬರು ಕೂಡ ಅಷ್ಟೇ ಚೆನ್ನಾಗಿ ಕಾಣ್ಲಾಕತ್ತಿದ್ರು. ನಮ್ಮ ಆರ್ಯನ್ ಕೂಡ ಅವಂಗೆ ಕುಂಡ್ರಲಕ್ಕ ಒಲ್ಲೆ ಅನ್ಸ್ಲಾತಿತ್ತು. ಯಾಕಂತಂದ್ರೆ ಮುಂದೆಲ್ಲ ಹಣ್ಣಿಟ್ಟಿದ್ವಿ, ಅವಂಗೆ ತಿನ್ಕೋತ ಹೊಂಟಿದ್ದ, ಹೀಗಾಗಿ ಒಂದು ಸ್ವಲ್ಪ ಹೊತ್ತು ಕುಂಡ್ರು ಅಂಥೇಳಿ ಕುಣಿಸಿದ್ವಿ. ಇಬ್ರಿಗೂ ಕೂಡ ದಂಡಿ ಕಟ್ಟೋದು ಕಂಪ್ಲೀಟ್ ಆಯಿತು. ಸೊ ಇವ್ರು ನಮ್ಮ ಅತ್ತೆ ಮತ್ತು ಅತ್ತೆ ಮಗಳು ಈ ಸೈಡ್ ನೋಡಿರಿ, ರೈಟ್ ಸೈಡಲ್ಲಿರೋರು ದಂಡಿನ ಕಟ್ಲಾಕತ್ತಾರ. ಆಲ್ ನಮ್ಮ ಕಡೆ ರಿಲೇಟಿವ್ಸ್ ಎಲ್ಲರೂ ಕೂಡ ಇನ್ವೈಟ್ ಮಾಡಿದ್ವಿ, ಎಲ್ಲರೂ ಕೂಡ ಬಂದಿದ್ದರು.
ಅಷ್ಟೇ ಕೂಡ ಪ್ರೋಗ್ರಾಮ್ನ ನಡೆಸ್ಕೊಟ್ರು ಅಷ್ಟೇ. ಸಿಂಪಲ್ಲಾಗಿ ಮನೆ ಮುಂದೆನೇ ನಾವು ಸಿಂಪಲ್ಲಾಗಿ ಮಾಡಿದ್ರೂ ಅಷ್ಟೇ ಚೆನ್ನಾಗಾಯ್ತು ನೋಡಿರಿ. ಫೈನಲ್ಲಾಗಿ ಅವ್ರಿಗೆ ನಮ್ಮ ಆರ್ಯನ್ಗೆ ಶಾಲು ಹೊತ್ಸ್ಲತ್ತಾರ ನೋಡಿರಿ. ಇವಾಗ ನಮ್ಮ ಯಶು ಅವ್ರಂದ್ರೆ ಸೋದರ ಮಾಮ ನೋಡ್ರಿ, ಅಂದರೆ ನಮ್ಮಣ್ಣ ಈ ಒಂದು ಪ್ರೋಗ್ರಾಮ್ನ ನಡೆಸಿ ಕೊಡ್ಲಾಕತ್ತಾರ ನೋಡ್ರಿ. ಅವನಿಗೆ ಮತ್ತು ಸಿಲ್ವರ್ ತಂದಿರು ನೋಡ್ರಿ. ಅವಂಗೆ ಶಾಲು ಹೊತ್ತಿಸಿ ಮತ್ತು ಕಾಲ್ಗೆಜ್ಜೆನೂ ಹಾಕಿ ಕೈಗೆ ಕಡಗ ತೊಗೊಂಬಂದಿರು ನೋಡ್ರಿ. ಅದನ್ನ ಇವಾಗ ತೊಡಿಸ್ಲಾಕತ್ತಾನು. ಹಾಗೆ ಈ ಒಂದು ಪ್ರೋಗ್ರಾಮ್ಗೋಸ್ಕರ ನೋಡಿರಿ ನಂದು ಒಂದು ವಾರದಿಂದನೂ ಸರಿಯಾಗಿ ಸ್ಟಿಚಿಂಗ್ ಮಾಡ್ಲಿಕ್ಕೆ ಕೂಡ ಆಗಲಿಲ್ಲ. ಹೀಗಾಗಿ ನಾನು ವಿಡಿಯೋನ ಅಪ್ಲೋಡ್ ಮಾಡ್ಲಿಕ್ಕೆ ಸರಿಯಾಗಿ ಆಗಿರಲಿಲ್ಲ. 2 ದಿನ ಅಂತೂ ವಿಡಿಯೋನ ಕಂಪ್ಲೀಟಾಗಿ ನಾನು ಶಾರ್ಟ್ಸ್ ವಿಡಿಯೋ ಮತ್ತು ಲಾಂಗ್ ವಿಡಿಯೋ ಯಾವುದು ಕೂಡ ಅಪ್ಲೋಡ್ ಮಾಡ್ಲಿಕ್ಕೆ ಆಗಿರಲಿಲ್ಲ ನೋಡಿರಿ. ಸೊ ಇವತ್ತು ಟೈಮ್ ತೊಗೊಂಡು ಪ್ರೋಗ್ರಾಮ್ ವಿಡಿಯೋನ ಹಾಕ್ಬೇಕಂಥೇಳಿ ವಿಡಿಯೋನ ಶೇರ್ ಮಾಡ್ಲಾಕತ್ತಾನೆ. ಎಲ್ರಿಗೂ ಇಷ್ಟಪಡ್ತೀರಿ ಅಂಥೇಳಿ. ಇಷ್ಟ ಆಯಿತು ಅಂತಂದ್ರೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಲಕ್ಕೆ ಹೋಗಬೇಡ್ರಿ. ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಫೈನಲ್ಲಾಗಿ ನಮ್ಮ ಯಶುಗ ಮತ್ತು ಸಿರಿಗೆ ಗೋಲ್ಡ್ ಇಯರಿಂಗ್ಸ್ ಅಂತೂ ಆಲ್ರೆಡಿ ಇದ್ದು ನೋಡಿರಿ. ಹೀಗಾಗಿ ನಾನು ಉಂಗುರನ ತೊಗೊಂಡು ಬಾ ಅಂತ ಹೇಳಿದ್ನಿ. ಇವಾಗ ಅವಳಿಗೆ 2.5 ಗ್ರಾಮ ಮತ್ತು ಇವಳಿಗೆ 2.5 ಗ್ರಾಮ ಉಂಗುರನ ಟೋಟಲಾಗಿ 5 ಗ್ರಾಮ ಗೋಲ್ಡ ತೊಗೊಂಡು ಬಂದಿದ್ದರು. ಇವಾಗ ಗೋಲ್ಡನ್ನ ಹಾಕಿ ದಂಡಿ ಕಟ್ಟೋದು ಕಂಪ್ಲೀಟ್ ಆಯಿತು. ಕಾಲ್ಗೆಜ್ಜೆ ಹಾಕಿದ್ರು ಮತ್ತು ಉಂಗುರ ತೊಗೊಂಡು ಬಂದಿದ್ದರು, ಅದು ಹಾಕೋದು ಕಂಪ್ಲೀಟ್ ಆಯ್ತು ನೋಡಿರಿ. ಇನ್ನು ನಂತರ ಇವಾಗ ಆರ್ತಿಗೆ ಬೆಳಗ್ಲತ್ತಾರ. ಆರ್ತಿಗೆ ಬೆಳಗಿದ ನಂತರ ಮುಂದೆ ಪ್ರೋಗ್ರಾಮ್ ಇವಾಗ ಸ್ಟಾರ್ಟ್ ಆಯ್ತು ನೋಡಿರಿ. ಮೊದಲಿಗೆ ಆರತಿ ಮಾಡೋ ಕಾರ್ಯಕ್ರಮ ಇವಾಗ ಸ್ಟಾರ್ಟ್ ಆಯ್ತು ನೋಡಿರಿ. ಎಲ್ಲರೂ ಕೂಡ ಅಷ್ಟೇ ಚೆನ್ನಾಗಿ ಕೂಡ ಇಬ್ಬರು ಕಾಣಿಸ್ಲಾಕತ್ತಿರು. ಅಷ್ಟೇ ಕೂಡ ನಮ್ಮ ಅಣ್ಣನ ಮಗಳು ಏನದಾಳ ಇಬ್ಬರೂ ಕೂಡ ಅವರು ಎಲ್ಲರೂ ಕೂಡಿ ರೆಡಿ ಮಾಡಿದ್ರು. ಹಾಗೆ ನಮ್ಮ ಸಿರಿ ಕೂಡ ಅಷ್ಟೇ ಒಂದಕ್ಕಿಗೆ ಸಾಡಿ ಏನತ್ತಲ್ಲ ಅವಳಿಗೆ ಹೆವಿ ಅನಿಸ್ಲಾಕತ್ತಿತ್ತು. ಇಲ್ಲ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಒಂದು ಸ್ವಲ್ಪ ಇರಲಿ ಅಂಥೇಳಿ ಸಾಡಿ ಉಟ್ಕೊಳ್ಳೋದು ಬೇಡ ಅನ್ಲಾಕತ್ತೇಳಿ. ಯಾಕಂತಂದ್ರೆ ಅದು ಒಂದು ಸ್ವಲ್ಪ ಜಾಸ್ತಿ ಭಾರ ಅನಿಸ್ಲಾಕತ್ತಿತ್ತು. ಹೀಗಾಗಿ ಪ್ರೋಗ್ರಾಮ್ ಮುಗಿಯೋವರೆಗೂ ಇರಲಿ ಅಂತ ಹೇಳಿ ಆಕೆಗೆ ಒಂದಿಟ್ಟು ಕನ್ವಿನ್ಸ್ ಮಾಡಿ ಸೀರೆನ ಹೊಡ್ಸಿದ್ನಿ. ಎಲ್ಲರೂ ಕೂಡ ಹೆಲ್ಪ್ ಮಾಡಿ ಅಷ್ಟೇ ಚೆನ್ನಾಗಿ ರೆಡಿ ಮಾಡಿದ್ರು ನೋಡಿರಿ ಅವರಿಬ್ರು ಕೂಡ. ಆರ್ಯನ್ಗೆ ಏನದಲ್ಲ ಅವ್ನಿಗೆ ಡ್ರೆಸ್ ಹಾಕಿ ಒಂದು 5 ಮಿನಿಟ್ಸ್ ಒಳಗೆ ಅವ್ನು ರೆಡಿ ಆಗಿಬಿಟ್ಟ. ಬಟ್ ಇವ್ರನ್ನ ರೆಡಿ ಮಾಡಬೇಕಾದ್ರೆ ಇಲ್ಲ ಅಂತಂದ್ರೆ ಒಂದು 2 ಗಂಟೆಯಿಂದ 3 ಗಂಟೆ ಆಯ್ತು ನೋಡಿ. ಈ ಒಂದು ಹುಡುಗಿರ್ನಿ ಪ್ರೋಗ್ರಾಮ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂಥೇಳಿ ಇದನ್ನ ಶೇರ್ ಮಾಡ್ಕೋಬೇಕು ಅಂಥೇಳಿ ಶೇರ್ ಮಾಡ್ಲಾಕತ್ತಾನೆ. ಮುಂದೆ ಬರ್ತಕ್ಕಂಥ ವಿಡಿಯೋ ಒಳಗೆ ಜಾಸ್ತಿ ನಾನು ಟೈಲರಿಂಗ್ ವಿಡಿಯೋನ ಹಾಕ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಹಾಗೆ ಮುಂದೆ ಬರ್ತಕ್ಕಂಥ ವಿಡಿಯೋ ಒಳಗೆ ಕಟೋರಿ ಬ್ಲೌಸಸ್ನ ತೋರಿಸಿ ಅಂತ ಹೇಳಿ ಎಲ್ಲ ಸಬ್ಸ್ಕ್ರೈಬರ್ ಜಾಸ್ತಿ ನನಗೆ ಕಮೆಂಟ್ ಮಾಡ್ಲಾಕತ್ತಿದ್ರು. ಅದನ್ನು ಕೂಡ ನಾನು ಕಟಿಂಗ ಮತ್ತು ಸ್ಟಿಚಿಂಗ್ 2 ವಿಡಿಯೋನ ಹಾಕ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಹಾಗೆ ಲಾಸ್ಟದಾಗಿ ಸ್ವೀಟ್ನ ತಿನ್ನಿಸ್ಲಾತಿದ್ರು ನೋಡಿರಿ. ಸ್ವೀಟ್ ತಿನ್ಸಾದ ನಂತರ ಮತ್ತು ನಮ್ಮ ಬ್ರದರ್ ಅದಾರಲ್ಲ ಅವರು ಕೂಡ ಶಾಲು ಹೊತ್ಸ್ಲಾಕತ್ತಿದ್ರು. ಈ ರೀತಿಯಾಗಿ ನಮ್ದು ವಿಲೇಜ್ ಹಳ್ಳಿ ಸೈಡ್ ಒಂದು ಪ್ರೋಗ್ರಾಮ ಮನೆ ಮುಂದೆ ಈ ರೀತಿಯಾಗಿ ನಾವು ಸಿಂಪಲ್ಲಾಗಿ ಸೆಲೆಬ್ರೇಟ ಮಾಡಿದ್ವಿ. ಹಾಗೆ ಇನ್ನೂ ಕೂಡ ಫೋಟೋ ಇನ್ನೂ ಬಂದಿಲ್ಲ. ಫೋಟೋ ಬಂದ ನಂತರ ಯಾವ ರೀತಿಯಾಗಿ ಎಲ್ಲ ಆಲ್ ಫೋಟೋಸ್ ಬಂದಾವಂಥೇಳಿ ನಾನು ನಿಮ್ಗೆ ತೋರಿಸ್ತೀನಿ. ಮತ್ತು ತೋರಿಸಿ ಆದ ನಂತರ ಯಾರು ನಮ್ಮ ರಿಲೇಟಿವ್ಸ್ ಎಲ್ಲರೂ ಕೂಡ ನಾನು ಪರಿಚಯ ಮಾಡಿಸಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಮುಂದೆ ಬರ್ತಕ್ಕಂಥ ವಿಡಿಯೋ ಒಳಗೆ ಹಾಕ್ತೀನಿ. ಎಲ್ಲರೂ ಜಾಸ್ತಿ ಅವ್ರಿಗೆ
ಉಡುಗೊರೆನ ಏನೆಲ್ಲ ಕೊಟ್ಟರು ಅಂತೇಳಿ ಮುಂದೆ ಒಂದು ಬರ್ತಕ್ಕಂಥ ವಿಡಿಯೋ ಒಳಗೆ ಕಂಪ್ಲೀಟ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಫೋಟೋಸ ಮತ್ತು ಯಾರು ನಮ್ಮ ರಿಲೇಟಿವ್ಸ್ನ ನಿಮ್ಗೆ ಪರಿಚಯ ಮಾಡಿಸ್ಕೊಡ್ತೀನಿ. ಮತ್ತು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಅವ್ರಿಗೆ ಬಂದಿರತಕ್ಕಂಥ ಗೋಲ್ಡು ಮತ್ತು ಏನೆಲ್ಲ ಉಡುಗೊರೆ ಬಂದವು ಅಂಥೇಳಿ ಬರ್ತಕ್ಕಂಥ ವಿಡಿಯೋ ಒಳಗೆ ಇನ್ನೂ ಒಂದು 2 ದಿನ ಬಿಟ್ಟು ಅದನ್ನು ಕೂಡ ನಾನು ಸೆಪ್ರೇಟಾಗಿ ವಿಡಿಯೋ ಮಾಡಿ ಬಿಡ್ತೇನೆ ನೋಡಿ. ವಿಡಿಯೋ ಕೂಡ ನಮ್ಮ ಅಣ್ಣನ ಮಗನ ಮೊಬೈಲ್ ಕೊಟ್ಬಿಟ್ಟಿನಿ. ಯಾಕಂತಂದರೆ ಕೆಲಸದ ಕಡೆ ವಿಡಿಯೋ ಒಳಗೆ ನನಗಂತೂ ವಿಡಿಯೋ ಮಾಡ್ಲಿಕ್ಕಾಗಿರಲಿಲ್ಲ. ಸೊ ಎಲ್ಲ ವಿಡಿಯೋ ಕೂಡ ಅವನೇ ಮಾಡಿದ. ಹೀಗಾಗಿ ನಾನು ಸ್ವಲ್ಪ ಲೆಂತಿ ಆಗುತ್ತೆ ಅಂಥೇಳಿ ಮೇನ್ ಏನು ಕ್ಲಿಪ್ಪಿಂಗ್ಸ್ ಇದಾವಲ್ಲ ಅಷ್ಟನ್ನು ಎಡಿಟಿಂಗ್ ಮಾಡಿ ಬಿಡ್ದೆ ನೋಡ್ರಿ ಇವತ್ತು. ಕೂಡ ಒಬ್ರು ಆಯರಿ ತೊಗೊಂಡ್ರೆ ಇನ್ನೊಬ್ರಿಗೆ ಸಿಟ್ಟಾಗ್ತತಿ. ಯಾಕಂತಂದ್ರೆ ನಮ್ಗೆ ರಿಲೇಟಿವ್ಸ್ ಹತ್ರದವರೆಲ್ಲ ದೂರದಿಂದ ಬಂದಿರ್ತಾರೆ ತೊಗೊಂಡು. ಹೀಗಾಗಿ ಆಯರಿ ಮಾಡ್ಕೊಳ್ಳೋದು ಬೇಡ ಅಂತೇಳಿ ಅಂಥೇಳಿ ನಾನು ಯಾರೆಲ್ಲ ಆಯರಿ ತೊಗೊಂಡು ಬಂದಿದ್ರೆ ಎಲ್ಲರದು ಆಯರಿನ ಮಾಡಿಸ್ಕೊಂಡು ನೋಡಿ. ಯಾಕಂತಂದ್ರೆ ದೂರದಿಂದ ಬಂದಿರ್ತಾರೆ, ನಾವು ಬ್ಯಾಡ್ ಅಂದ್ವಿ ಅಂತಂದ್ರೆ ಅವರು ತೊಗೊಂಡು ಬಂದಿರ್ತಾರೆ, ಅವ್ರಿಗೆ ಒಂದು ಸ್ವಲ್ಪ ಬೇಸರ ಅನ್ನಿಸ್ತತಿ. ಹೀಗಾಗಿ ಬ್ಯಾಡ್ ಅಂಥೇಳಿ ನಾ ಎಲ್ಲ ವಿಚಾರ ಮಾಡಿ ಯಾರೆಲ್ಲ ತೊಗೊಂಡು ಬಂದ್ರಲ್ಲ ಎಲ್ಲರೂ ಆಯರಿನ ಮಾಡಿಸ್ಕೊಳಕ್ಕೆ ಡಿಸೈಡ್ ಮಾಡಿ. ಯಾಕಂತಂದ್ರೆ ಅವರು ಪ್ರೀತಿಯಿಂದ ತೊಗೊಂಡು ಬಂದಿರ್ತಾರೆ, ನಾವು ರಿಜೆಕ್ಟ್ ಮಾಡೋಣ ಅವ್ರಿಗೆ ಬೇಸರ ಅನಿಸ್ತತಿ. ಹೀಗಾಗಿ ಇರಲಿ ಅಂಥೇಳಿ ಪ್ರೀತಿಯಿಂದ ತಂದಿರ್ತಾರೋ ನಾವು ತೊಗೋಬೇಕು ಅಂಥೇಳಿ ಎಲ್ಲರೂ ಆಯರಿನ ಕೂಡ ನಾನು ತೊಗೊಂಡು. ಹಾಗೆ ಇವಾಗೆಲ್ಲನೂ ಆಯರಿನ ಮಾಡಿಸ್ಕೊಳ್ಳೋದು. ಮತ್ತು ಇವಾಗ ಮೊದಲಿಗೆ ಏನದಲ್ಲ ನಮ್ಮ ತವ್ರ ಮನೆಯಿಂದ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಆಯರಿ ಮಾಡೋದನ್ನು ಈಗ ತೋರಿಸ್ಲತ್ತೀನಿ. ನಮ್ಮ ಬ್ರದರ್ ಮತ್ತು ನಮ್ಮ ಬ್ರದರ್ ವೈಫ್ ಇವಾಗ ಆಯರಿನ ಮಾಡ್ಲಾಕತ್ತಾರ. ನಮ್ಮ ಅತ್ತೆ ಮತ್ತು ನಮ್ಮ ಅವ್ರಿಗೆ ಆಯರಿನ ಮಾಡ್ಲಾಕತ್ತಾರ. ಮೊದಲಿಗೆ ನನಗೆ ಮತ್ತು ನಮ್ಮ ಯಜಮಾನ್ರೆ ಆಯರಿ ಮಾಡಿದರು. ನಂತರ ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಹಿರಿಯರಿಗೆ ಆಯರಿ ಮಾಡ್ಲಾಕತ್ತಿದ್ರು. ಹಾಗೆ ಮತ್ತು ನಮಗೆ ಇರ್ತಕ್ಕಂಥ ನಮ್ಮ ಮನೆ ಹೆಣ್ಮಕ್ಳು ಅಂದರೆ ನಮ್ಮ ನಾದಿನಿ 3 ಜನ ಅಲ್ಲ, ಅವ್ರಿಗೂ ಕೂಡ ಆಯರಿನ ಮಾಡ್ಲಾಕತ್ತಿದ್ರು. ನಂತರ ಇದು ಒಂದು ಆಯರಿ ಮುಗಿದ ನಂತರ ನಾವು ನಮ್ಮ ಕಡೆಯಿಂದ ನಮ್ಮ ತವ್ರ ಮನೆಯವ್ರಿಗೆ ಏನೆಲ್ಲ ಆಯರಿ ಯಾರಿಗೆಲ್ಲ ಮಾಡಿದ್ವಿ ಕೂಡ ಅದನ್ನು ಕೂಡ ಸ್ಮಾಲ್ ಒಂದು ಕ್ಲಿಪ್ಪಿಂಗ್ ಒಳಗೆ ನಿಮಗೆ ತೋರಿಸ್ಲಾಕತ್ತೀನಿ. ಹಾಗೆ ನಮ್ಮ ದೊಡ್ಡ ಮಗಳು ಕೂಡ ಈ ಒಂದು ಫಂಕ್ಷನ್ಗೆ ಬಂದಿದ್ಲು. ಹಾಗೆ ಎಲ್ಲರೂ ಕೂಡ ಲಾಸ್ಟ್ ಈ ರೀತಿಯಾಗಿ ನಮ್ಮ ತವ್ರ ಮನೆಯಿಂದ ಬಂದಿರತಕ್ಕಂಥ ಎಲ್ಲ ಮೆಂಬರ್ಸ್ ಕೂಡ ಈ ರೀತಿಯಾಗಿ ಕ್ಲಿಪ್ಪಿಂಗ್ನ ತೊಗೊಂಡ್ವಿ. ನಂತರ ನಮ್ಮ ಒಂದು ಯಾರೆಲ್ಲ ಪ್ರೋಗ್ರಾಮ್ಗೆ ಬಂದಿದ್ರಲ್ಲ ಮುಂದೆ ಬರ್ತಕ್ಕಂಥ ವಿಡಿಯೋಗಳು ಎಲ್ಲರೂ ಕೂಡ ಪರಿಚಯ ಮಾಡಿಕೊಡ್ತೀನಿ. ಯಾಕಂದರೆ ವಿಡಿಯೋ ಲೆಂತಿ ಆಗ್ತತಿ. ಒಬ್ರನ್ನ ತೋರಿಸೋದು, ಒಬ್ಬರ ಪರಿಚಯ ಮಾಡಿಕೊಡೋದು, ಇನ್ನೊಬ್ರನ್ನ ಬಿಡೋದು ಹಿಂಗೆ ಆಕತಿ. ಹೀಗಾಗಿ ಈ ವಿಡಿಯೋ ಒಳಗೆ ನಾನು ಜಾಸ್ತಿ ಯಾರನ್ನ ಪರಿಚಯ ಮಾಡ್ಲಿಕ್ಕೆ ಹೋಗಿಲ್ಲ. ಮುಂದೆ ಬರ್ತಕ್ಕಂಥ ವಿಡಿಯೋ ಒಳಗೆ ಖಂಡಿತವಾಗ್ಲೂ ನಮ್ಮ ಫ್ಯಾಮಿಲಿ ಮೆಂಬರ್ಸ್ನ ಎಲ್ಲರನ್ನೂ ನಿಮ್ಮ ಜೊತೆ ಪರಿಚಯನ ಮಾಡಿಸ್ತೀನಿ. ಹಾಗೆಯೇ ಹಾಡಕ್ಕೆ ಆ ಕಡೆ ಸ್ಟಾರ್ಟ್ ಮಾಡಿದರು. ಮತ್ತು ಈ ಸೈಡ್ ಕೂಡ ಹಾಗೆ ಆಯರಿ ಮಾಡ್ಲಿಕ್ಕೂ ಸ್ಟಾರ್ಟ್ ಆಗಿತ್ತು. ಟೈಮ್ ಅಂದ್ರೆ ಜಾಸ್ತಿ ಆಗಿತ್ತು. ಹೀಗಾಗಿ ಟೈಮ್ ಜಾಸ್ತಿ ಆಕತಿ ಅಂಥೇಳಿ ಎರಡೂ ಕೂಡ ಒಂದೇ ಟೈಮಿಂಗ್ ಒಳಗೆ ಸ್ಟಾರ್ಟ ಮಾಡಿದ್ವಿ. ಇವಾಗ ನಮ್ಮ ಕಡೆಯಿಂದ ನನ್ನ ತವ್ರ ಮನೆ ಕಡೆಗೆ ನಮ್ಮ ಅಣ್ಣಗ ಮತ್ತು ವೈನಿಗೆ ಅವ್ರಿಗೂ ಕೂಡ ಆಯರಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿವರೆಗೂ ಅವರು ನಮ್ಗೆ ಆಯರಿ ಮಾಡಿದ್ರು. ಈಗ ರಿಟರ್ನ್ ಆಗಿ ನಾವು ಅವ್ರಿಗೆ ಏನು ತಂದಿದ್ವಲ್ಲ ಅದನ್ನ ಆಯರಿನ ಮಾಡ್ಲಾಕತ್ತೀವಿ ನೋಡಿ. ಈ ಒಂದು ಪೂರ್ತಿ ಪ್ರೋಗ್ರಾಮ್ ಎಲ್ಲ ಫೈನಲ್ ಆಯಿತು. ಒಂದಂತಂದ್ರೆ ಈ ಒಂದು ವಿಡಿಯೋ ಒಳಗೆ ನಮ್ಮ ಅಪ್ಪ ಅವರ ಬಂದಿಲ್ಲಾಗಿರು ನೋಡ್ರಿ. ಹೀಗಾಗಿ ಅದೊಂದು ಬೇಸರ ಅಂಥೇಳಿ ಅನ್ನಿಸ್ಲಾಕತ್ತೈತೆ. ಅವ್ರಿಗೆ ಎಷ್ಟೋ ಫೋರ್ಸ್ ಮಾಡಿ ಬಾ ಅಂಥೇಳಿ ಬಂದಿಲ್ಲಾಗಿದ್ರು. ಸೊ ಅವರು ಅಷ್ಟೇ ಬಂದಿದ್ರಿಲ್ಲ. ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಈ ಒಂದು ಪ್ರೋಗ್ರಾಮ್ ಒಳಗೆ ಅದು ಒಬ್ಬರು ಮಿಸ್ ಅನ್ನಿಸ್ಲಾಕತ್ತಿದ್ರು. ಹೀಗಾಗಿ ಅವ್ರನ್ನೊಬ್ಬನ ತೋರಿಸ್ಲಿಕ್ಕೆ ಆಗಿರಲಿಲ್ಲ. ಮುಂದೆ ಬರ್ತಕ್ಕಂಥ ವಿಡಿಯೋ ಒಳಗೆ ನಾನು ಊರಿಗೆ ಹೋಗಿದ್ನಿ ಅಂತಂದ್ರೆ ಅವ್ರನ್ನೂ ಕೂಡ ನಿಮ್ಮ ಜೊತೆನ ಶೇರ್ ಮಾಡ್ತೀನಿ, ಪರಿಚಯ ಮಾಡಿಸ್ತೀನಿ. ಹೀಗೆ ಮಿಕ್ಕಿರ್ತಕ್ಕಂಥ ಎಲ್ಲರೂ ಕೂಡ ಫೈನಲ್ ಆಗಿ ಆಯರಿನ
ಮಾಡಿ ಮುಗಿಸಾದ ನಂತರ ಆರತಿಗಿನ ಬೆಳಗ್ಲಾಕತ್ತಿದ್ರು. ಇವತ್ತಿನ ಒಂದು ಈ ಹುಡುಗಿರ್ನಿ ಸಿಂಪಲ್ ಆಗಿರ್ತಕ್ಕಂಥ ನಮ್ಮ ಹಳ್ಳಿ ಸೈಡ ಹುಡುಗಿರ್ನಿ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಯಿತು ಅಂಥೇಳಿ ಅಂದ್ಕೊಂಡೆ ನೋಡಿರಿ. ಇಷ್ಟ ಆಯಿತು ಅಂತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಲೈಕ್ ಅಂತ ನಮ್ಮ ಮುಂದೆ ವಿಡಿಯೋ ಮಾಡ್ಲಿಕ್ಕೆ ನಮಗೂ ಕೂಡ ಸ್ಫೂರ್ತಿ ಅನ್ನಿಸ್ತತಿ. ಹೀಗಾಗಿ ವಿಡಿಯೋ ಇಷ್ಟ ಆಯಿತು ಅಂತಂದ್ರೆ ಒಂದು ಲೈಕ್ ಮಾಡಿರಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ. ನಮ್ಮ ಚಾನಲ್ ಮುಂದುವರಿಲಿಕ್ಕೆ ಎಲ್ಲರೂ ಹೆಲ್ಪ್ ಮಾಡಿರಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ಲತ್ತಾನೆ ನೋಡಿರಿ. ಒಂದು ಸಿಂಪಲ್ ಹುಡುಗಿರಿನ ಕಾರ್ಯಕ್ರಮ ಇಷ್ಟ ಆದ್ರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಹೇಗೆ ಇಷ್ಟ ಆಯಿತು.